ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಾನು ನಿಮ್ಮ ಜೊತೆ ಒಂದು ಮನೆ ಸೇವಿಂಗ್ ಟಿಪ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾನಿಲ್ಲಿ ಚಾಟನ್ನು ಮಾಡಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಂತ್ಲಿ ಹೇಗೆ ನಾವು ಸೇವ್ ಮಾಡ್ಕೋಬೋದು, ಜಸ್ಟ್ 5 ರೂಪೀಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ನೀವು ಡೈಲಿ ಈ ಥರ 5 ರೂಪೀಸಿಂದ ನೀವು ಆರಾಮಾಗಿ ವರ್ಷಾನುಗಟ್ಟಲೆ ಅಂದರೆ ವರ್ಷಕ್ಕೆ 1,40,000 ರೂಪಾಯಿವರೆಗೂ ಸೇವ್ ಮಾಡ್ಕೋಬೋದು. ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ 1 to 30 ಡೇಸನ್ನು ತೊಗೊಂಡಿದ್ದೀನಿ. ಸೊ ಮಂತ್ಲಿ ಅಂದರೆ ಒಂದು ತಿಂಗಳಲ್ಲಿ ಫೆಬ್ರವರಿ ಟೈಮ್ನಲ್ಲಿ 28 ಅಥವಾ 29 ಇರುತ್ತೆ, ಆದರೆ ಒಂದೊಂದು ತಿಂಗಳಲ್ಲಿ 31 ಕೂಡ ಇರುತ್ತೆ. ಬಟ್ ಇಲ್ಲಿ ನಾನು ರೌಂಡ್ ಫಿಗರಾಗಿ ಜಸ್ಟ್ 30 ಡೇಸನ್ನು ತೊಗೊಂಡಿದ್ದೀನಿ. ಯಾವ ಥರ ನಾವು ಒಂದು ಅಮೌಂಟನ್ನು ಸೇವಿಂಗ್ಸ್ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಫಸ್ಟ್ ಡೇ 5 ರೂಪೀಸ್, ಸೆಕೆಂಡ್ ಡೇ 10 ರೂಪೀಸ್, ಥರ್ಡ್ ಡೇ 15, 20, ಹಾಗೆ ಇದೇ ಥರ ಒಂದೊಂದು ದಿನಕ್ಕೂ 5-5 ರೂಪಾಯಿ ಹೆಚ್ಚಿಸ್ಕೊತಾ ಹೋಗಬೇಕು. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ನಿಮಗೆ ಒಂದು ತಿಂಗಳಲ್ಲಿ 10 ರೂಪಾಯಿ ಹೆಚ್ಚಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ನೋ, ಇದು ದಿನಕ್ಕೆ. ಇದು ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಮಾಡ್ಕೋಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ವೀಕ್ಲಿ ಸ್ಯಾಲ್ರಿ ಬರೋ ಅಂಥವ್ರಾಗಿರ್ಬೋದು, ಮಂತ್ಲಿ ಸ್ಯಾಲ್ರಿ ಬಂದರೂ ಎಲ್ಲೂ ಕಾಸು ಉಳಿತಾ ಇಲ್ಲ, ನಾವು ಎಷ್ಟೇ ದುಡಿದ್ರೂ ಕಾಸು ಉಳಿತಾ ಇಲ್ಲ ಅಂತಂದರೆ ಈ ಒಂದು ಟ್ರಿಕ್ಕನ್ನು ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ನೀವು ಪೂರ್ತಿ ತಿಂಗಳು 5-5 ರೂಪಾಯಿನ ಹೆಚ್ಚಿಸ್ಕೊತಾ ಬರಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಚಾಟನ್ನು ಫಿಲ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾರು ಬೇಕಾದ್ರೂ ನೀವು ಸ್ಟಾರ್ಟಿಂಗ್ 1 ಮಂತಿಂದ ಹಿಡಿದು 1 ವರ್ಷದವರೆಗೂ ಆರಾಮಾಗಿ ನೀವು ಸೇವ್ ಮಾಡ್ಬೋದು. ಬಟ್ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ನಾವು ಎಷ್ಟೇ ಅಮೌಂಟ್ ಬಂದರೂ ಕೂಡ ಸೇವ್ ಮಾಡ್ತೀವಿ, ಸೇವ್ ಆಗುತ್ತೆ ಅನ್ನೋ ಒಂದು ದೃಢ ಮನಸ್ಸಿತ್ತು ಅಂದರೆ ನೀವು ಆರಾಮಾಗಿ ಸೇವ್ ಮಾಡ್ಬೋದು. ಗಟ್ಟಿ ಮನಸ್ಸು ಮಾಡಬೇಕಾಗತ್ತೆ. 1 ದಿನ 2 ದಿನ ಈ ಥರ 5-5 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, ಈ ಥರ ಇನ್ಕ್ರೀಸ್ ಮಾಡ್ಕೊತ ಬಂದು ಕೊನೆಗೆ ಜಾಸ್ತಿ ಆಯಿತು ದುಡ್ಡು ಅಂತ ಹೇಳಿ ಇದು ಮಾಡೋಂಗಿಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಒಂದು ಸತಿ ನೀವು ಟ್ರೈ ಮಾಡಿದ್ರೆ ನಿಮಗೇನೆ ಎಷ್ಟು ದುಡ್ಡನ್ನು ಸೇವ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಒಂದು ಚೈನನ್ನು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇದೆಲ್ಲ ಲಾಂಗ್ ಟರ್ಮ್ ಆಗಿರಬೇಕು. ದುಡ್ಡು ಈ ನಮ್ಮ ದುಡಿಯೋ ಕಾಲದಲ್ಲಿ ಯಾವ ಥರ ದುಡಿತೀವೋ ಅದೇ ಥರ ನಾವು ಸೇವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಈ ಥರ ಚಾಟನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇದು ಒಂದು 10 ದಿನಕ್ಕೇ ಸೊ 5 + 10 = 15 ಇದೇ ಥರ ಆಗುತ್ತೆ. ಇದನ್ನು ಪೂರ್ತಿಯಾಗಿ ಟೋಟಲ್ ಮಾಡ್ಕೋಬೇಕಾಗತ್ತೆ. ಸೊ 30 ದಿನಕ್ಕೆ ಅಂದರೆ ಇಲ್ಲಿಂದ ಹಿಡಿದು, ಬಿಕಾಸ್ ಜಸ್ಟ್ ಇದು 5 ರೂಪೀಸ್ ಇಟ್ಟಿದೆ, ಇದನ್ನು ಪ್ಲಸ್ ಮಾಡ್ಕೊಂಡು ಇಲ್ಲಿ ಇನ್ನೂ 5 ರೂಪೀಸ್ ಹಾಕಿದೆ, ಆ ಥರ ಅಲ್ಲ. ಬಟ್ ಇದು 5 ರೂಪೀಸ್ ಫಸ್ಟ್ ಡೇ 5 ರೂಪೀಸ್ ಹಾಕಿದ್ದೀರಾ, ಅದ್ರ ಜೊತೆಗೆ ಇನ್ನೂ 5 ರೂಪಾಯಿ ಸೇರಿಸಿ 10 ರೂಪಾಯಿನ ಉಂಡಿಯಲ್ಲಿ ಹಾಕೋದಾಗಿರ್ಬೋದು, ಇಲ್ಲ ಸಪ್ರೇಟಾಗಿ ಎತ್ತಿಡೋದಾಗಿರ್ಬೋದು, ಆ ಥರ ಮಾಡ್ಕೊತ ಬಂದರೆ ಸೊ 30ನೇ ದಿನಕ್ಕೆ 30ನೇ ತಾರೀಕಿಗೆ ನೀವು 150 ರೂಪಾಯಿ ಎತ್ತಿಡಬೇಕಾಗತ್ತೆ. 29ನೇ ತಾರೀಕಿಗೆ 145 ರೂಪಾಯಿ ಎತ್ತಿಡ್ರೆ 30ಕ್ಕೆ 150 ರೂಪಾಯಿ ಎಕ್ಸ್ಟ್ರಾ ಅಂತಲೇ ಎತ್ತಿಡಬೇಕಾಗತ್ತೆ. ಸೊ ಇಲ್ಲಿ ನೀವು ಟೋಟಲ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಟೋಟಲ್ ಆಗಿ ಅಂದರೆ ಇದಷ್ಟು 5 + 10 + 15 + 20 + 25 + 50ವರೆಗೂ ಮಾಡಿದ್ರೆ ನಿಮಗೆ ತಿಂಗಳಿಗೆ 2325 ರೂಪೀಸ್ ಸೇವ್ ಆಗುತ್ತೆ. ತಿಂಗಳಿಗೆ 2325 ರೂಪಾಯಿ. ಎಂಥ ಮಿಡಿಲ್ ಕ್ಲಾಸ್ ಪೀಪಲ್ ಕೂಡ ಇದನ್ನು ಸೇವ್ ಮಾಡ್ಬೋದು. ಸೊ ಮಿಡಿಲ್ ಕ್ಲಾಸ್ ಪೀಪಲ್ನ ನನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಹಾಗೆ ಇದನ್ನು ಪೂರ್ತಿ ಎಂಡ್ವರೆಗೂ ನೋಡಿ. ಹಾಗೆ ನೀವು ಬೇಕು ಅಂದರೆ ಇಲ್ಲಿ 30 ಡೇಸ್ ಅಂತ ಹೇಳಿದ್ದೀನಿ ಅಲ್ಲ, ಇದನ್ನು ನೀವು 365 ಡೇಸ್ವರೆಗೂ ಕಂಟಿನ್ಯೂ ಮಾಡ್ಕೋಬೋದು. ಆಗುತ್ತೆ. ದುಡ್ಡು ಅಂದರೆ ಸಂಬಳ ಜಾಸ್ತಿ ಇರೋವಂಥವ್ರಾಗಿರ್ಬೋದು, ಆರಾಮಾಗಿ ನಾವು ಸೇವ್ ಮಾಡ್ಬೋದು ಅಂತ ಅಂದ್ಕೊಳ್ಳೋ ಅಂಥವ್ರು ಇಲ್ಲಿ ತೋರಿಸ್ತೀನಿ ನೋಡಿ. ಈಗ 31 ಡೇಸ್, 32, 33, 34, 35 ಹಾಗೆ 365 ಡೇಸ್ವರೆಗೂ ಈ ಥರ 365 ಡೇಸ್ವರೆಗೂ ನೀವು ಸೇವ್ ಮಾಡ್ತಾ ಬರಬೇಕಾಗತ್ತೆ. ಇಲ್ಲಿ 30 ಡೇಸಿಗೆ ಏನು 150 ಆಗಿದೆಯೋ, ಇಲ್ಲಿ 31ಗೆ 155 ರೂಪೀಸ್, 160 ರೂಪೀಸ್, 165, 170, 175 ಹಾಗೆ 365 ಡೇಸಿಗೆ ಎಷ್ಟಾಗುತ್ತೋ ಅಷ್ಟನ್ನು ಎತ್ತಿಟ್ಟು ನೀವು ಈ ಥರ ಟೋಟಲ್ ಅಮೌಂಟ್ನ ನೋಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಆ ಥರ ಆಗಲಿಲ್ಲ ಅಂದರೆ ಇದು ಫಸ್ಟ್ ಮಂತ್ ಅಂತಲೇ ಅಂದ್ಕೊಳ್ಳಿ.
ಇದು ಫಸ್ಟ್ ಮಂತ್ ಅಂತ ಅಂದರೆ ಸೆಕೆಂಡ್ ಮಂತಿಂದನೂ ಇದೇ ರೀತಿಯಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ 1 ಡೇ 2 ಡೇ ಹಾಗೆ 30 ಡೇಸ್ವರೆಗೂ ನೀವು ಇದೇ ರೀತಿಯಲ್ಲಿ ನೀವು ಫಾಲೋ ಮಾಡ್ಕೊತ ಹೋಗ್ಬೋದು ಸೆಕೆಂಡ್ ಮಂತಲ್ಲಿ. ಹಾಗೆ ಇಲ್ಲಿ ಹೇಗೆ ನೀವು 5 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದೀರೋ ನಿಮಗೆ ಈ ಥರ 155 160 ಇದೇ ಥರ ಕಂಟಿನ್ಯೂ ಮಾಡೋಕ್ಕಾಗಲ್ಲ 365 ಡೇಸ್ವರೆಗೂ ಅಂತ ಅಂದರೆ ನೀವು ಮತ್ತೆ ತಿರ್ಗಾ ಇದೇ ಒಂದು ಚಾರ್ಟ್ ಏನಿದೆ ಅದನ್ನೇ ಸೆಕೆಂಡ್ ಮಂತಿಗೂ ಮಾಡ್ಕೋಬೋದು. ಇಲ್ಲಿ ಮತ್ತೆ ತಿರ್ಗಾ 5 ರೂಪೀಸ್ 10 ರೂಪೀಸ್ ಎಕ್ಸೆಟ್ರಾ ಈ ಥರ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಸೊ ನೀವು ಇದೇ ಥರ ಟೋಟಲ್ 1 ತಿಂಗಳಿಗೆ 2325 ರೂಪೀಸ್ ಸೇವ್ ಆಯಿತು ಅಂತ ಅಂದರೆ 1 ಮಂತಿಗೆ ಸೊ 1 ಮಂತಿಗೆ 2325 ರೂಪೀಸ್ ಸೇವ್ ಆಯಿತು ಅಂತ ಅಂದರೆ ನಾವು ಅದನ್ನು ವರ್ಷಕ್ಕೆ ಅಂದರೆ 12 ಮಂತ್ಸಿಗೆ ಎಷ್ಟಾಗುತ್ತೆ ಅಂತ ನೋಡಬೇಕಾಗತ್ತೆ. ಸೊ ತಿಂಗಳಿಗೆ 2325 ರೂಪೀಸ್ನ ಉಳ್ಸೋಕ್ಕಾಯ್ತು ಅಂದರೆ ಇದನ್ನೇ ಫಾಲೋ ಮಾಡಿಕೊಂಡು 1 ವರ್ಷದವರೆಗೂ ಇದೇ ಅಮೌಂಟನ್ನು ನೀವು ಸೇವ್ ಮಾಡ್ತಾ ಬಂತು ಅಂದರೆ ವರ್ಷಕ್ಕೆ ನೀವು 27,900 ರೂಪೀಸ್ನ ಉಳಿಸ್ಕೋಬೋದು. 27,900 ರೂಪೀಸ್. ಸೊ ವರ್ಷಕ್ಕೆ ಇದೇನು ಕಮ್ಮಿ ಅಮೌಂಟ್ ಆಗಿರಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಹಾಗೆ ವೀಕ್ಲಿ ಪೇಮೆಂಟ್ ತೊಗೊಳ್ಳೋ ಅಂಥವ್ರಾಗಿರ್ಬೋದು, ಮಂತ್ಲಿ ಪೇಮೆಂಟ್ ತೊಗೊಳ್ಳೋ ಅಂಥವ್ರು ಕೂಡ ಈ ಒಂದು ಟಿಪ್ ಹಾಗೆ ಟ್ರಿಕ್ಕನ್ನು ಒಂದು ಸತಿ ಯೂಸ್ ಮಾಡಿ. ಹಾಗೆ ನಿಮಗೇನಾದರೂ ಇದು ಯೂಸ್ಫುಲ್ ಆಯಿತು ಅಂತ ಅನಿಸ್ತು ಅಂದರೆ ಮತ್ತು ತಿರ್ಗಾ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ ಸೇವ್ ಮಾಡೋದಕ್ಕೆ. ಹಾಗೆ ಇದನ್ನು ನೀವು 3 ಇಯರ್ಸ್ವರೆಗೂ ಸೇವ್ ಮಾಡ್ತು ಅಂದರೆ ಪ್ರತಿ ತಿಂಗಳು ಪ್ರತಿದಿನ 5 ರೂಪಾಯಿ 10 ರೂಪಾಯಿ ಅದೇ ಥರ ಉಳಿಸ್ತಾ ಬಂತು ಅಂದರೆ 3 ವರ್ಷಕ್ಕೆ ಎಷ್ಟಾಗ್ಬೋದು. ಸೊ 1 ವರ್ಷಕ್ಕೆ 27,900 ರೂಪೀಸ್ ಅಂತಂದರೆ 3 ಇಯರ್ಸಿಗೆ ಎಷ್ಟಾಗುತ್ತೆ ಸೊ 83,700 ರೂಪಾಯಿ ಆಗುತ್ತೆ. ಸೊ 3 ವರ್ಷಕ್ಕೆ 83,700 ರೂಪಾಯಿ ಅಂತ ಅಂದರೆ ಇದು ಏನು ಕಮ್ಮಿ ಅಮೌಂಟ್ ಅಲ್ಲ. ಹಾಗೆ ಇದು ಲಾಂಗ್ ಟರ್ಮ್ ಆಗಿರುತ್ತೆ. 3 ವರ್ಷ ಆಗಿರ್ಬೋದು, ಹಾಗೆ 1 ವರ್ಷ ಆಗಿರ್ಬೋದು, ಪ್ರತಿ ತಿಂಗಳು ಅಮೌಂಟನ್ನು ಉಳಿಸ್ತಾ ಬರೋದು. ಸೊ ಇದು ಲಾಂಗ್ ಟರ್ಮ್ ಆಗಿರುತ್ತೆ. ಈ ಒಂದು ಲಾಂಗ್ ಟರ್ಮನ್ನು ನೀವು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅದನ್ನೇ ನೀವು 5 ವರ್ಷಕ್ಕೆ ಸೊ 5 ವರ್ಷಕ್ಕೆ ಏನಾದರೂ ನೀವು ಈ ಅಮೌಂಟನ್ನ ಸೇವ್ ಮಾಡ್ತೀನಿ ಅಂತ ಅಂದರೆ ವರ್ಷಕ್ಕೆ ಎಷ್ಟು 27,900 ರೂಪೀಸ್ 900 ಆಗಿರುತ್ತೆ. ಇದೇ 5 ವರ್ಷಕ್ಕೆ ಅಂತ ಅಂದರೆ 1,39,500 ರೂಪಾಯಿ ಆಗುತ್ತೆ. ಸೊ ಇನ್ನೊಂದು 500 ರೂಪಾಯಿ ಸೇರಿಸ್ತು ಅಂದರೆ ಆರಾಮಾಗಿ 1,40,40,000 ರೂಪಾಯಿ ಆಗುತ್ತೆ 5 ವರ್ಷಕ್ಕೆ. ಇನ್ನೂ ಒಂದು 500 ರೂಪಾಯಿ ನೀವು ಎಕ್ಸ್ಟ್ರಾ ಅಂತ ಹಾಕ್ಕೊಂಡ್ರೆ ನೀವು 1,40,40,000 ರೂಪಾಯಿ 5 ವರ್ಷಕ್ಕೆ ಸೇವ್ ಮಾಡಿರ್ತೀರ. ಸೊ ಹೌಸ್ ವೈಫ್ಗಳು ಈ ಒಂದು ವಿಡಿಯೋನ ನೋಡಿ ಹಾಗೆ ನೀವು ಈ ಒಂದು ಸತಿ ಆದ್ರೂ ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಈ ವಿಡಿಯೋ ಅಕಸ್ಮಾತಾಗಿ ಏನಾದರೂ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ವಿಡಿಯೋ ಕಾಣಿಸ್ತು ಅಂತಂದರೆ ಒಂದು ತಿಂಗಳು ಪೂರ್ತಿ ಈ ಒಂದು ಅಮೌಂಟನ್ನು ಸೇವ್ ಮಾಡಿಬಿಟ್ಟು ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಲಾಂಗ್ ಟರ್ಮ್ ಈ 1 ವರ್ಷಕ್ಕೆ ಅಥವಾ ಈ 3 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೆ ಇದೇ ಥರ ಕಂಟಿನ್ಯೂ ಮಾಡ್ಬೋದು. 1,40,000 ರೂಪಾಯಿ ಕಮ್ಮಿ ಅಮೌಂಟ್ ಅಲ್ವೇ ಅಲ್ಲ. ಅದರಿಂದಾಗಿ ಈ ಒಂದು ಟಿಪ್ ಹಾಗೆ ಟ್ರಿಕ್, ಈ ಒಂದು ಮನಿ ಸೇವಿಂಗ್ ಟಿಪ್ ಹಾಗೂ ಈ ಟ್ರಿಕ್ಕನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಬೇಕು ಅಂದರೆ ಈ ಬ್ಯಾಂಕಲ್ಲಿ RD ಆಗಿರ್ಬೋದು ಅಥವಾ ಈ RD ಆಪ್ಷನ್ಸ್ ಇರುತ್ತೆ, ಇಲ್ಲ ಪೋಸ್ಟ್ ಆಫೀಸಲ್ಲಿ ಅಮೌಂಟನ್ನು ನೀವು ಕಟ್ಟೋ ಅಂಥದ್ದು ಕೂಡ ಇರುತ್ತೆ. ಸೊ ನಿಮಗೆ ಅಲ್ಲಿ 4% ಅಲ್ಲ 5% ಇಲ್ಲ 6% 7% ಈ ಥರ ಒಂದು ಪರ್ಸೆಂಟ್ ಬೇಸಿಸ್ ಮೇಲೆ ನಿಮಗೆ ಬಡ್ಡಿ ಕೂಡ ಕೊಡ್ತಾರೆ. ಬಡ್ಡಿ ಹಾಕಿ ನೀವು ಆರಾಮಾಗಿ ಒಂದು ಅಮೌಂಟನ್ನು ಸೇವ್ ಮಾಡ್ಕೊತಾ ಬರ್ಬೋದಾಗುತ್ತೆ. ಹೋಪ್ಸೋ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಈ ಒಂದು ಸೇವಿಂಗ್ ಟಿಪ್ಸ್ ನಿಮ್ಗೆ ಹೇಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕೂಡ, ಅಥವಾ ಇನ್ನೂ ಏನಾದರೂ ಬೇರೆ ಐಡಿಯಾಸ್ ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ, ಓಕೆನಾ. ಹಾಗೆ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು, ತುಂಬ ಇದೇ ಥರ ಸೇವಿಂಗ್ಸ್, ನಾನು ಹೇಗೆ ಸೇವಿಂಗ್ಸ್ ಎಲ್ಲ ಮಾಡಿದ್ದೀನಿ ನನ್ನ ಒಂದು ಲೈಫಲ್ಲಿ, ಆ ಒಂದು ವೀಡಿಯೋಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಅಮೌಂಟನ್ನು ಯಾಕೆ ಇಲ್ಲಿ ಈ ಥರ ಇಟ್ಟು ತೋರಿಸ್ತಾ ಇದ್ದೀನಿ ಅಂತ. ನೀವು
ಲೈಕ್ ಪಾಸಿಟಿವಿಟಿ ಆಗಿರಲಿ. ಹಾಗೆ ನೀವು 1 ರೂಪಾಯಿಗೆ 1 ರೂಪಾಯಿ ಸೇರಿಸಿ 2 ರೂಪಾಯಿ, ಹಾಗೆ 5 ರೂಪಾಯಿ, ಅದೇ 5 ರೂಪಾಯಿ ಸೇವ್ ಮಾಡಿದಾಗ 10 ರೂಪಾಯಿ ಇಟ್ಟಿರ್ತೀರ. ಅದೇ 10 ರೂಪಾಯಿ ಜೊತೆಗೆ ಇನ್ನು 5 ರೂಪಾಯಿ ಇಲ್ಲ ಇನ್ನು 10 ರೂಪಾಯಿ ಸೇರಿಸಿ 20 ರೂಪಾಯಿ. ಇದೇ ಥರ ನೀವು ಸೇವ್ ಮಾಡ್ತಾ ಹೋಯಿತು ಅಂದರೆ ನಿಮಗೂ ಒಂದು ಸೇವಿಂಗ್ಸ್ ಅಂತ ಇರುತ್ತೆ. ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಟೈಮ್ನಲ್ಲಿ ಈ ಒಂದು ಅಮೌಂಟನ್ನು ಯೂಸ್ ಮಾಡ್ಕೋಬೋದು. ಓಕೆನಾ. ಹಾಗೆ ಈ ರೀತಿಯಾಗಿ ನೀವು ಚಿಕ್ಕ ಪುಟ್ಟ ಅಮೌಂಟನ್ನು ಸೇವ್ ಮಾಡ್ತಾ ಬಂತು ಅಂದರೆ ನಿಮ್ಮ ಹತ್ರನೂ ಒಂದು ಸೊ ಬಲ್ಕ್ ಅಮೌಂಟನ್ನು ಕೂಡ ನೀವು ನೋಡ್ಬೋದು. ಹಾಗೆ ಚಿಲ್ಲರೆ ಕೂಡಿಸಿದ್ರೇ ಬಂದ ಆಗೋದು. ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ ಅಂತಾರಲ್ಲ, ಅದೇ ರೀತಿ ಈ ಥರ ಚಿಲ್ಲರೆ ಕಾಸಿಂದನೇ ನಾವು ಕಂತು ಅಮೌಂಟನ್ನು ಕೂಡ ನೋಡೋಕ್ಕಾಗೋದು. ಸೊ ಚಿಲ್ಲರೆ ಅನ್ನೋದನ್ನು ಮಾತ್ರ ಯಾವತ್ತಿಗೂ ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಾನು ಯಾವುದೇ ಟೈಮ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ಆ ಒಂದು ನೋಟಿಫಿಕೇಷನ್ ಓಪನ್ ಮಾಡಿಕೊಂಡು ವೀಡಿಯೋನ ನೋಡ್ಕೋಬೋದು. ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ. ಟೇಕ್ ಕೇರ್ ಆಲ್.